ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ನೋಟಿಫಿಕೇಷನ್ ಯಾವುದು ಇಲ್ಲ ಅಂತ. ಆದರೆ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಕರ್ನಾಟಕ ರಾಜ್ಯಪತ್ರ ಇಲ್ಲಿ ಬಿಡುಗಡೆ ಆಗಿದೆ. ಈ ಒಂದು ರಾಜ್ಯಪತ್ರದ ಅಡಿಯಲ್ಲಿ ಖಾಲಿ ಇರ್ತಕ್ಕಂಥ ಬೇರೆ ಬೇರೆ ಹುದ್ದೆಗಳಿಗೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಇಲ್ಲಿ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅಧಿಕೃತವಾಗಿ ಪ್ರಕಟ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಈ ಒಂದು ನೋಟಿಫಿಕೇಷನಲ್ಲಿ ಕೊಡ್ತಾ ಹೋಗ್ತೇನೆ. ಟೋಟಲಾಗಿ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ನೋಡೋದಾದರೆ ನಾಳೆ ಕೊನೆ ದಿನ ಇರ್ತಕ್ಕಂಥದ್ದು. ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ತಪ್ಪದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿದ್ದೇನೆ. ಎಲ್ಲರೂ ಕೂಡ ಹೋಗಿ ಡೈರೆಕ್ಟಾಗಿ ನೀವು ಅಪ್ಲಿಕೇಶನನ್ನು ಮೊದಲು ಹಾಕಿಬಿಡಿ. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಏನು ಪರೀಕ್ಷೆ ಇದೆ ಅದರ ಬಗ್ಗೆ ನಾವು ತಯಾರಿನ ನೋಡ್ಕೊಳ್ತಾ ಹೋಗೋಣಂತೆ. ಹಾಗಾದರೆ ಯಾವ ಒಂದು ಪರೀಕ್ಷೆ ಎಲ್ಲಿ ನಾವು ಅರ್ಜಿಗಳನ್ನು ಹಾಕಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಸಿವಿಲ್ ನ್ಯಾಯಾಧೀಶರ ಹುದ್ದೆಗೆ ನೇರ ನೇಮಕಾತಿ ಮೂಲಕ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸುವ ದಿನಾಂಕದ ವಿಸ್ತರಣೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ಏನಪ್ಪ ಅಂತಂದರೆ, ಕರ್ನಾಟಕ ಉಚ್ಚ ನ್ಯಾಯಾಲಯದ 24 ಬ್ಯಾಕ್ಲಾಗ್ ಹುದ್ದೆಗಳಿಗೂ ಸೇರಿದಂತೆ ಸಿವಿಲ್ ನ್ಯಾಯಾಧೀಶರ 158 ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಅಧಿಸೂಚನೆ ಸಲ್ಲಿಸಲಾಗಿದ್ದು 10/2/2025 ಆಹ್ವಾನ ಮಾಡಿದ್ರು. ಇದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿತ್ತು ಹಾಗೂ ಇದನ್ನು ಈ ಮೂಲಕ ಮುಂದುವರಿಸಲು ಅಧಿಸೂಚನೆ ಕೊಟ್ಟಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 1/9/2025 ಮತ್ತು ಇಲ್ಲಿ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ನೋಡೋದಾದರೆ 2/9/2025 ಇದರವರೆಗೆ ವಿಸ್ತರಣೆ ಮಾಡಲಾಗಿದೆ. ಸಿವಿಲ್ ನ್ಯಾಯಾಧೀಶರ ನೇಮಕಾತಿ ವಿಧಾನ, ಮೀಸಲಾತಿ, ಕನಿಷ್ಠ ವಿದ್ಯಾರ್ಹತೆ ಮತ್ತು ವಕೀಲರಾಗಿ ನೋಂದಣಿ ಮತ್ತು ಇನ್ನಿತರ ನಿಯಮಗಳನ್ನು ಹಾಗೂ ಷರತ್ತುಗಳ ಮೇಲ್ಕಂಡ ಅಧಿಸೂಚನೆ ಸಂಖ್ಯೆ ಇದರಲ್ಲಿ ಒಳಪಟ್ಟಿರುವುದರಿಂದ ಇಲ್ಲಿ ಕೊಟ್ಟಿದ್ದಾರೆ. ಈಗ 2ನೇ ತಾರೀಕು ಏನಿದೆ ಅದು ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇದೆ. 1ನೇ ತಾರೀಕಿಲ್ಲಿ ನಾಳೆ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಇರ್ತಕ್ಕಂಥದ್ದು. ಯಾರ್ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೇನೆ. ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ವಿಡಿಯೋ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.